ಉತ್ತರ ಕರ್ನಾಟಕದಲ್ಲಿ JDS ಪ್ರಾಬಲ್ಯ ಸ್ಥಾಪಿಸುವ ಹಿನ್ನೆಲೆಯಲ್ಲಿ ಫೆಬ್ರವರಿ 27ರಂದು ವಿಜಯಪುರದಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಮಾಜಿ ಪ್ರಧಾನಿಗಳಾಗಿರುವಂಥ ದೇವೇಗೌಡ ಅವರ ಸಮ್ಮುಖದಲ್ಲಿ ಈ ಸಮಾವೇಶ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಏನೆಲ್ಲ ಈ ರಾಜಕೀಯ ಚಟುವಟಿಕೆ ಮಾಡುವ ಜೊತೆಗೆ ತಮ್ಮ ಪ್ರತಿಷ್ಠಾಪನೆ ಮತ್ತು ತಮ್ಮ ಪ್ರತಿಷ್ಠೆಯನ್ನು ಯಾವ ರೀತಿ ಈ ಭಾಗದಲ್ಲಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯತಂತ್ರ ಮಾಡುತ್ತಾರೆ ಎಂಬುದರ ಬಗ್ಗೆ ಬನ್ನಿ ನಮ್ಮೊಂದಿಗೆ ಈಗ JDS ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂಥ ಹನುಮಂತ ಮಾವಿನ ಮರದ ಇದ್ದಾರೆ. ಸಮಾವೇಶ ಯಾವಾಗ ಮಾಡ್ತಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಯಾವ ಉದ್ದೇಶದಿಂದ ಮಾಡ್ತಿದ್ದಾರೆ ಎಂಬುದನ್ನು ಕೇಳೋಣ. ಸರ್, ಈಗ ಈ JDS ಪಕ್ಷ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಸ್ವಲ್ಪ ಕುಗ್ಗಿದೆ. ಆ ನಿಟ್ಟಿನಲ್ಲಿ ನೀವು ಸಮಾವೇಶ ಹಮ್ಮಿಕೊಳ್ಳೋ ಪ್ರಯತ್ನ ಮಾಡ್ತಿದ್ರಿ. ಯಾವಾಗ ಸಮಾವೇಶ, ಏನೆಲ್ಲ ಸಮಾವೇಶ ಇರುತ್ತಂತೆ? ಒಂದು ಮಾತನ್ನು ಹೇಳಿದ್ರಿ, JDS ಪಕ್ಷ ಉತ್ತರ ಕರ್ನಾಟಕದಲ್ಲಿ ಕುಗ್ಗಿದೆ ಅಂಥೇಳಿ. ಪಕ್ಷ ಏನು ಕುಗ್ಗಿಲ್ಲ. ಇವತ್ತು ಸಹಸ್ರಾರು ಕಾರ್ಯಕರ್ತರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಮುಖಂಡರು ಕೂಡ ಇದ್ದಾರೆ. ಅನಿವಾರ್ಯವಾಗಿ ಚುನಾವಣೆಯಲ್ಲಿ ಗೆಲುವು ಸೋಲಿನಲ್ಲಿ ಸೋತಿರ್ಬೋದು, ಆದರೆ ತನ್ನದೇ ಆದ ಅಸಂಖ್ಯಾತ ಕಾರ್ಯಕರ್ತರು ಉತ್ತರ ಕರ್ನಾಟಕದಲ್ಲಿ JDS ಪಕ್ಷಕ್ಕಿದ್ದಾರಂತೆ ನಾನು ಹೇಳಿ ಕೂಡ ಬಯಸ್ತೇನೆ. ಈ ಹಿನ್ನೆಲೆ ಒಳಗೆ ಏನು JDS ಪಕ್ಷ ಹುಟ್ಕೊಂಡು 25 ವರ್ಷಗಳಾಯ್ತು. ಸನ್ಮಾನ್ಯ ದೇವೇಗೌಡರು 1999ರಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಪಕ್ಷವನ್ನು ಹುಟ್ಟುಹಾಕಿದ್ರು. ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ರಾಜ್ಯಾಧ್ಯಕ್ಷರಾಗಿ ಹುಟ್ಟುಕೊಂಡಂಥ ಪಕ್ಷ 25 ವರ್ಷಗಳ ಕಾಲ ಗತಿಸಿದೆ. ಇದರ ಒಂದು ಬೆಳ್ಳಿ ಹಬ್ಬ ಅನ್ನೋ ರೀತಿ ಒಳಗ ಸಂಭ್ರಮಾಚರಣಾ ಸಮಾವೇಶವನ್ನು ಇವತ್ತು ಫೆಬ್ರವರಿ 27ನೇ ತಾರೀಕಿಗೆ ಬಿಜಾಪುರ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಅವತ್ತಿನ ದಿವಸ ಕಿತ್ತೂರು ಭಾಗದ 7 ಜಿಲ್ಲೆಯ 1 ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರು ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯಿಂದನೇ 10,000ಕ್ಕಿಂತ ಹೆಚ್ಚಿಗೆ ಮುಖಂಡರು, ಕಾರ್ಯಕರ್ತರು, ಪಕ್ಷದ ಅಭಿಮಾನಿಗಳು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಆಕರ್ಷಣೆಯಾಗಿ ಈ ಪಕ್ಷವನ್ನ ಹುಟ್ಟು ಹಾಕಿದಂಥ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡ ಸಾಹೇಬರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರು, ರಾಜ್ಯದ ಯುವ ಘಟಕದ ರಾಜ್ಯಾಧ್ಯಕ್ಷರು, ಭವಿಷ್ಯದ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರ ಆದಿಯಾಗಿ ಎಲ್ಲ ರಾಜ್ಯ ಮುಖಂಡರು, 7 ಜಿಲ್ಲೆಯ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ಸರ್, ಈಗ ನೀವು ಸಮಾವೇಶವನ್ನು ಬಿಜಾಪುರದಲ್ಲೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇವತ್ತು ಒಂದು ಕಡೆ ಒಂದು ಸಂಭ್ರಮಾಚರಣೆ, ಅದರ ಜೊತೆಯಲ್ಲಿ ಬಹುಮುಖ್ಯವಾಗಿ ಈ ಪಕ್ಷವನ್ನ ಮತ್ತೆ ನಾವು ಸಂಘಟನೆ ಮಾಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಪಕ್ಷವನ್ನ ಕಿತ್ತಾಕಿ 2028ಕ್ಕೆ NDA ಮೈತ್ರಿಯಲ್ಲಿ ನಾವೇನು ಸೇರಿದ್ದೀವಿ, NDA ಮೈತ್ರಿಯಲ್ಲಿ ಸರ್ಕಾರ ರಚನೆ ಮಾಡಬೇಕು. ಉತ್ತರ ಕರ್ನಾಟಕದಲ್ಲಿ ಇವತ್ತು ಏನು ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯ ಜನತಾ ಪಕ್ಷದ ಇವತ್ತು ಶಾಸಕರನ್ನ ಆಯ್ಕೆ ಮಾಡೋ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಅದ್ರ ಜೊತೆಯಲ್ಲಿ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು, ಯಾಕಪ್ಪ ಅಂದ್ರೆ ಈ ಚುನಾವಣೆಗಳು ಪಕ್ಷದ ಕಾರ್ಯಕರ್ತರ ಚುನಾವಣೆಗಳು, ಅವ್ರನ್ನೂ ಕೂಡ ಇವತ್ತೇನಾದರೂ ಸ್ಥಳೀಯವಾಗಿ ಒಂದು ಅಧಿಕಾರ ಕೊಡಿಸ್ತಕ್ಕಂಥ ಚುನಾವಣೆಗಳು ಆಗ್ತಾ ಇದ್ದಾವೆ. ಆ ಚುನಾವಣೆಯ ಹಿನ್ನೆಲೆ ಇಟ್ಟುಕೊಂಡು ಒಂದು ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶವನ್ನ ಅವರಿಗೆ ಒಂದು ಹುರಿದುಂಬಿಸುವ ರೀತಿಯಲ್ಲಿ ಒಂದು ಕಡೆ ಆಗಿರ್ಬೋದು, ಏನು ಪಕ್ಷವನ್ನು ಹುಟ್ಟಾಕಿ ಹಲವಾರು ಕೊಡುಗೆಯನ್ನು ಕೊಟ್ಟಂತ ಸನ್ಮಾನ್ಯ ದೇವೇಗೌಡರಿಗೆ ಕಾರ್ಯಕರ್ತರಿಂದ ಒಂದು ಸಮರ್ಪಣಾ ಒಂದು ಸಮಾವೇಶ ಅನ್ನೋ ರೀತಿಯೊಳಗ ಆ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್, ಈಗ ಉತ್ತರ ಕರ್ನಾಟಕದಲ್ಲಿ ನಿಮ್ಮ JDS ಪಕ್ಷ ಎಷ್ಟು ಜನ ಶಾಸಕರಿದ್ದಾರೆ ಮತ್ತು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಬೇಕು ಅಥವಾ ಸಂಘಟನೆ ಮಾಡುವ ದೃಷ್ಟಿಯಿಂದ ಮತ್ತೆ ಏನೆಲ್ಲ ಹೊಸ ನೀವು ಪ್ಲಾನ್ ಹಾಕೊಂಡಿದ್ರ? ಇವತ್ತು ತಮಗೆ ತಿಳಿದಿರುವ ಹಾಗೆ ಇವತ್ತು ಉತ್ತರ ಕರ್ನಾಟಕದಲ್ಲಿ 3-4 ಜನ ಶಾಸಕರಿದ್ದಾರೆ ನಮ್ಮವ್ರೀಗ. ಇವತ್ತು ನಾವು ಏನು ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಮುಂದಿನ ದಿನಮಾನದಲ್ಲಿ ಯಾಕಪ್ಪ ಅಂದ್ರೆ ತನ್ನದೇ ಆದ ಹಲವಾರು ಕ್ಷೇತ್ರಗಳಿದ್ದಾವೆ. ಇವತ್ತು ಆ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳ ಅನುಕೂಲ ಆಗ್ತಕ್ಕಂಥ ಕ್ಷೇತ್ರಗಳನ್ನು ನಾಳೆ 2 ಪಕ್ಷದ ನಾಯಕರು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಹೆಚ್ಚಿನ ಸ್ಥಾನಗಳನ್ನು ಕೂಡ ಇವತ್ತು ಈ ಭಾಗದಲ್ಲಿ ಜಾತ್ಯತೀತ ಜನತಾ ಪಕ್ಷಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ಆಗ್ಬೋದು ಅಂತ ನಾನು ಹೇಳಿ ಕೂಡ ಬಯಸ್ತೇನೆ. ಸರ್, ಈಗ ನಮ್ಮ ಬಾಗಲಕೋಟೆ ಜಿಲ್ಲೆ ವಿಚಾರವಾಗಿ ಹೇಳ್ಬೇಕಂದ್ರೆ ಈಗ ನೀವು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಬ್ಬರೇ ಇದ್ದೀರಿ, JDS ಪಕ್ಷದ ಜಿಲ್ಲಾಧ್ಯಕ್ಷರಾಗಿದೆ. ಇಲ್ಲಿ ಸಂಘಟನೆ ಕಡಿಮೆಯಾಗಿದೆ. ಯಾಕಂದ್ರೆ ಇಡೀ ಬಾಗಲಕೋಟೆಯ ಜಿಲ್ಲೆಯ 8 ಮತಕ್ಷೇತ್ರದಲ್ಲಿ ಯಾವುದೋ ಒಂದು ಮತಕ್ಷೇತ್ರ ಇಲ್ಲ. ಅದು ನಿಮ್ಮದು ಬಾದಾಮಿ ಮತಕ್ಷೇತ್ರ, ನೀವು ಒಂದು ಸ್ಪರ್ಧೆ ಮಾಡಿದ್ರಿ. ಆ ಬಾದಾಮಿ ಮತಕ್ಷೇತ್ರಲ್ಲೂ ಈಗ BJP ಅವರು ತಗೋಬೇಕಂತ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಂತ? ಇವತ್ತು
ತಾವೊಂದು ಮಾತನ್ನು ಹೇಳಿದ್ವಿ, ಜಿಲ್ಲೆಯಲ್ಲಿ ಸಂಘಟನೆ ಕೊರತೆ ಇದೆ ಅಂತ ಹೇಳಿ. ಇವತ್ತು ನಾವೊಂದು ಮಾತನ್ನು ಹೇಳ್ತೀನಿ, ತಾವು ಕಳೆದ ಒಂದು ಲೋಕಸಭಾ ಚುನಾವಣೆ ನೋಡಿರ್ಬೋದು. ಸ್ವತಃ ಆಯ್ಕೆಯಾದಂಥ ಸನ್ಮಾನ್ಯ PC ಗದ್ದಿಗೌಡ ಸಾಹೇಬರು ಈ ಚುನಾವಣೆಯಲ್ಲಿ ಜನತಾ ಪಕ್ಷ ನನ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ಹೇಳಿ ನಾನು ನಿಮಗೆ ಹೇಳಿದೆ. ಈ ಪಕ್ಷಕ್ಕೆ ಸಾಕಷ್ಟು ಕಾರ್ಯಕರ್ತರಿದ್ದಾರ, ಅಭಿಮಾನಿಗಳಿದ್ದಾರ. ಅದರ ಸೂಕ್ತ ಅಭ್ಯರ್ಥಿಗಳು ಎಲ್ಲೆಲ್ಲಿದ್ದಾರ ಜನತಾದಿಂದ ಬೆಂಬಲಿಸ್ತಾ ಇದ್ದಾರ ಮತ್ತು ಜನತಾ ಪಕ್ಷ ಯಾರನ್ನು ಬೆಂಬಲಿಸ್ತದೆ ಅವ್ರ ಪರವಾಗಿ ನಿಂತವ್ರು ಇದ್ದಾರೆ. ಈ ಹಿನ್ನೆಲೆ ಇವತ್ತು ಸಂಘಟನೆ ವಿಚಾರ ಬಂದಾಗ ತನ್ನದೇ ಆದ ನಮ್ಮ ಇತಿಮಿತಿ ಒಳಗೆ ನಮ್ಮ ಮುಖಂಡರು ಕಾರ್ಯಕರ್ತರು ನಿರಂತರವಾಗಿ ಸಂಘಟನೆ ಒಳಗಿದ್ದಾರೆ ಅಂತ ನಾನು ಹೇಳ್ತೇನೆ. ಮತ್ತು ಅದ್ರ ಜೊತೆಲಿ ತಾವೆಲ್ಲ ಬಾದಾಮಿ ಮತಕ್ಷೇತ್ರದ ವಿಚಾರವನ್ನು ಮಾಡಿಕೊಂಡ್ವಿ. ಯಾಕಪ್ಪ ಅಂದ್ರೆ ಇವತ್ತು ನಾವು NDA ಒಕ್ಕೂಟದಲ್ಲಿದ್ದೀವಿ, ಮೈತ್ರಿಯಲ್ಲಿದ್ದೀವಿ. ಮತ್ತು ಬಾದಾಮಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಎರಡೂ ಪಕ್ಷದ ನಾಯಕರು ನಾವು ಬಹಳಷ್ಟು ಅನ್ಯೋನ್ಯತೆಯಿಂದ ವಿಶ್ವಾಸ ತಂದಿದ್ದೀವಿ. ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಹಿಡ್ಕೊಂಡು ವಿಧಾನಸಭಾ ಚುನಾವಣೆ ಒಳಗೆ ಇಬ್ಬರು ಕೂಡ ವಿಶ್ವಾಸದಿಂದ ಇದ್ದುಕೊಂಡು ಎರಡೂ ಪಕ್ಷದ ನಾಯಕರು ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರ ಆ ನಿರ್ಧಾರದಂತೆ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರ್ಬೋದು ಮತ್ತು ಮುಂದಿನ ಇರ್ತಕ್ಕಂಥ ವಿಧಾನಸಭಾ ಚುನಾವಣೆಯನ್ನ ಮಾಡ್ಬೇಕಂತೇಳಿ ಒಮ್ಮತ ಮನಸ್ಸಿಂದ ಇದ್ದೀವಿ ಅಂತ ನಾನು ಹೇಳಿ ಕೂಡ ಬಯಸ್ತೇನೆ. ಸರ್, ಈಗ 2028 ಚುನಾವಣೆಯಲ್ಲಿ ಮೈತ್ರಿ ಆಗಿರೋದ್ರಲ್ಲಿ ಹೆಚ್ಚು ಬಹುಮತದಿಂದ ಬಂದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗ್ಬೇಕು ಅನ್ನೋದು ನಿಮ್ ಬಯಕಿದೆ ಏನು? ನಮ್ಮ ಬೈಕಿ ಅಂತ ನಾವು JDS ಇಂದ ಇದ್ದೇ ಇರ್ತೈತಿ ನಮ್ಮವ್ರ ಮುಖ್ಯಮಂತ್ರಿ. ಆದ್ರೆ ಆ ಬೆಳವಣಿಗೆಗಳು ಏನಾಗ್ಬೋದು ಅಂತ ನಾವು ಯಾರಿಗೂ ನಿರ್ಧಾರ ಮಾಡೋಕ್ಕಾಗಲ್ಲ. ಈ ದೊಡ್ಡ ವಿಚಾರ ಬಂದಾಗ ರಾಷ್ಟ್ರೀಯ ವಿಚಾರ ಇದೆಲ್ಲ. ರಾಷ್ಟ್ರೀಯ ಎರಡೂ ಪಕ್ಷದ ರಾಷ್ಟ್ರ ನಾಯಕರು ಕೂತ್ಕೊಂಡು ಯಾರು ಮುಖ್ಯಮಂತ್ರಿ ಆಗ್ಬೋದು, ಯಾರು ಸೂಕ್ತ ಅನ್ನೋ ನಿರ್ಧಾರ ಆ ವೇಳೆಯಲ್ಲಿ ಆಗ್ತಕ್ಕಂಥದ್ದು. ನಮ್ಮ ಆಶಯ ಏನಪ್ಪಾ ಅಂದ್ರೆ ಕುಮಾರಸ್ವಾಮಿ ಅವರು ಈಗ 2 ಬಾರಿ ಮುಖ್ಯಮಂತ್ರಿ ಆಗಿ ರಾಜ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರಿದ್ದಾರೆ. ಹೀಗಾಗಿ ಅವ್ರು ಆಗ್ಬೇಕು ಅನ್ನೋದು ನಮ್ಮ ಆಶಯ. ನಾಳೆ ಇವತ್ತು NDA ಒಕ್ಕೂಟದಲ್ಲಿ ನಿರ್ಧಾರ ಏನಾಗುತ್ತೋ ಗೊತ್ತಿಲ್ಲ. ಆಶಯ ಏನಪ್ಪಾ ನಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅಂದ್ರೆ ಈಗ JDS ಪಕ್ಷದವರು ನೀವು ಅಧ್ಯಕ್ಷರಾಗಿ ಕುಮಾರಸ್ವಾಮಿ ಅಂತ ಹೇಳ್ತಿದ್ರಿ, ಬಿಜೆಪಿ ಪಕ್ಷದವರು ಅವ್ರ ಜಿಲ್ಲಾ ಅಧ್ಯಕ್ಷರಾಗಿ ವಿಜೇಂದ್ರ ಅಂತ ಹೇಳ್ತಾರೆ. ಈಗ ನಿಮ್ಮ ನಡುವೆ ಗೊಂದಲ ಉಂಟಾಗಿ ಮತ್ತೆ ಕಾಂಗ್ರೆಸ್ಗೆ ಲಾಭ ಆಗಬಹುದು ಅನ್ಸುತ್ತಾ ನಿಮಗೆ? ಗೊಂದಲ ಅಂತೂ ಏನೂ ಇಲ್ಲ. ಇವತ್ತು ಮುಖ್ಯಮಂತ್ರಿ ಅಭ್ಯರ್ಥಿ ಇದ್ದಾಗ ಈ ತಮ್ಮ ವೈಯಕ್ತಿಕ ಅಭಿಮಾನನ ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಅದು. ಇದು ಗೊಂದಲದ ಹೇಳಿಕೆ ಏನಲ್ಲ. ಅದು ನನ್ನ ಅನುಭವದ ವಿಚಾರ ಬಂದಾಗ ಗೊಂದಲ ಹೇಳಿಕೆ ಅಂತ ನನಗನ್ಸಂಗಿಲ್ಲ. ಇವ್ರು ತಮ್ಮ ಮುಖಂಡರ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡು ಅವ್ರು ಮುಖ್ಯಮಂತ್ರಿ ಆಗ್ಬೇಕಂತ ಒಂದು ಆಶಯ ಇದೆ. ಈಗ ಹೇಗೆ ನಾವು ಜನತಾ ಪಕ್ಷದವರು ನಾವು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆಗ್ಬೇಕಂತ ಆಶೆ ಇದೆ, ಅವ್ರ ಪಕ್ಷದಲ್ಲಿ ಅವ್ರ ಆಶಯ ಅದು. ಅದ್ರ ಬಗ್ಗೆ ನಾವು ಗೊಂದಲ ಅಂತ ನಾವು ಅನ್ಕೊಳ್ಳೋದು ತಪ್ಪಂತ ನನ್ನ ಅಭಿಪ್ರಾಯ. ಈಗ ಸರ್, ಈಗ ಬಾಗಲಕೋಟೆ ಮತಕ್ಷೇತ್ರ ಸಂಬಂಧಪಟ್ಟಂಗೆ ಉಪಚುನಾವಣೆ ಬರ್ತಾ ಇದೆ. ಆ ಬಗ್ಗೆ ನೀವು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ತಿರೋ ಅಥವಾ ನಿಮ್ದೇನ ಮತ್ತೆ ಸಪರೇಟ್ ಏನಾದ್ರು ಪ್ಲಾನಿಂಗ್ ಮಾಡೋ ವಿಚಾರ ಇದೆ? ಇಲ್ಲಿವರೆಗೆ ನಾವು ಸ್ವತಂತ್ರ ಅಭ್ಯರ್ಥಿ ಹಾಕುವ ವಿಚಾರವಾಗಿ ಚರ್ಚೆ ಕೂಡ ಮಾಡಿಲ್ಲ. ಸ್ಥಳೀಯವಾಗಿ ಇವತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿರ್ಬೋದು, ಜಿಲ್ಲೆಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಈ ಒಂದು ಸ್ಥಳೀಯ ಚುನಾವಣೆ ವಿಚಾರವಾಗಿ ಇಲ್ಲಿವರೆಗೆ ಯಾವುದೇ ಚರ್ಚೆ ಕೂಡ ನಡೆದಿಲ್ಲ. ಅದರ ಪಕ್ಷದ ನಾಯಕರು ಏನು ಆದೇಶವನ್ನು ಮಾಡ್ತಾರ, ಇಲ್ಲಪ್ಪ ನಾವು NDA ಭಾಗವಾಗಿದ್ದೀವಿ, ಇವತ್ತು ಅಲ್ಲಿ NDAದಲ್ಲಿ ಯಾರು ನಿಲ್ಲಿಸ್ತಾರ, ಮೈತ್ರಿ ಅಭ್ಯರ್ಥಿ ಅಂತ ಯಾರು ನಿಲ್ಲಿಸ್ತಾರ, ಆ ಅಭ್ಯರ್ಥಿಗೆ ನೀವು ಬೆಂಬಲ ವ್ಯಕ್ತಪಡಿಸ್ಬೇಕು, ಅವ್ರ ಪರವಾಗಿ ಕೆಲಸ ಮಾಡ್ಬೇಕಂತ ಆ ಸಂತೋಷದಿಂದ ಕೆಲಸ ಮಾಡ್ತೀವಿ. ಇಲ್ಲ ಏನು ಗೊತ್ತಿಲ್ಲ, ಒಂದು ಅಭ್ಯರ್ಥಿಗಳನ್ನ ಹಾಕೇಬೇಕಂತ ನಾವು ಮೇಲೆ ನಮ್ಮ ನಾಯಕರು ಹೇಳಿದಾಗ ನಾವೊಂದು ಸೂಕ್ತ ಅಭ್ಯರ್ಥಿಯನ್ನ ಹುಡುಕಿಕೊಂಡು ಅಭ್ಯರ್ಥಿ ಹಾಕೋ ಕೆಲಸ ಮಾಡ್ಬೋದು ಆ ವೇಳೆಯಲ್ಲಿ. ಇಲ್ಲಿವರೆಗೆ ಯಾವುದೇ ಚರ್ಚೆ ಕೂಡ ಆಗಿಲ್ಲ. ಸರ್, ಈಗ ಮುಂಬರುವ 2028 ಚುನಾವಣೆಯಲ್ಲಿ ನೀವು ಯಾವ ಕ್ಷೇತ್ರ ಆಯ್ಕೆ ಮಾಡ್ತೀರಿ? ಮತ್ತೆ ಈಗಾಗಲೇ ಆ ಕ್ಷೇತ್ರ ಬಗ್ಗೆ ಏನಾದ್ರು ಕಾರ್ಯತಂತ್ರ ರೂಪಿಸಕತ್ತಿದ್ರು ಏನು ಅಂತ? ಈಗ ತಮಗ ಮಾಹಿತಿ ಇರ್ಬೋದು. ಯಾಕಪ್ಪ ಅಂದ್ರೆ ನನ್ನ ರಾಜಕೀಯ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ನನ್ನದೇ ಆದ ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ಬಂದಾವು. ಗೆಲುವು ಸೋಲು ಮುಖ್ಯ ಅಲ್ಲ ನನಗೆ. ಅದಕ್ಕೆ ನಿರಂತರವಾಗಿ ಇವತ್ತು ಕ್ಷೇತ್ರದ ಜನತೆ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ನನ್ನ ಇತಿಮಿತಿ ಒಳಗೆ ನನ್ನದೇ ಕಾರ್ಯ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದವನಾಗಿದ್ದೀನಿ. ನನ್ನ ಉದ್ದೇಶ ಕೂಡ ಇದೆ, ಬಾದಾಮಿಯಲ್ಲಿ ನಾನು ಶಾಸಕನಾಗಿ ಆ ಕ್ಷೇತ್ರವನ್ನ, ಯಾಕಪ್ಪ ಅಂದ್ರೆ ಒಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಇದೆ, ಆ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ಬೇಕಂತ ನನ್ನದೇ ಆದ ಕನಸನ್ನು ಕಟ್ಕೊಂಡಾಗಿದ್ದೀನಿ. ಏನು ಅವಕಾಶಗಳು ಸಿಗ್ಬೋದಂತ ಆಶಯ. ಆದ್ರೆ ಕೊನೆಯದೇನಪ್ಪ ಅಂದ್ರೆ ವರಿಷ್ಠ ನಿರ್ಧಾರಕ್ಕೆ ನಾ ಯಾವಾಗಲೂ ಬದ್ಧ. ಉತ್ತರ ಕರ್ನಾಟಕದಲ್ಲಿ JDS ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಎಂಬುದನ್ನು ಜಿಲ್ಲಾಧ್ಯಕ್ಷರಾಗಿರುವಂತಹ ಹನುಮಂತ ಮಾಯಿನ್ಮರದವರ ಮನದಾಳದ ಮಾತು.